ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ನಾವೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಯಾವ ಬ್ಯಾಂಕ್‌ನಲ್ಲಿ ಎಫ್.ಡಿ ಮಾಡಿಸಿದರೆ ಹೆಚ್ಚು ಬಡ್ಡಿ ಬರುತ್ತದೆ, ನಾವು ಕೆಲವೊಂದು ಸಲ ಹುಡುಕುತ್ತಿರುತ್ತೇವೆ. ನಾನು ಈ ದಿನ ಕೆನರಾ ಬ್ಯಾಂಕ್‌ನಲ್ಲಿ ನಾವು ₹20,000 ಒಂದು ವರ್ಷಕ್ಕೆ ಎಫ್.ಡಿ ಮಾಡಿದರೆ ಎಷ್ಟು ಬಡ್ಡಿ ಬರಬಹುದು ಈಗ ನೋಡೋಣ ಸ್ನೇಹಿತರೆ. ದೇಶದ ಪ್ರಮುಖ ಬ್ಯಾಂಕ್‌ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರ ಹಣವನ್ನು ಸುರಕ್ಷಿತವಾಗಿ ಇಡುವ ಮತ್ತು ಹೊಸ ಯೋಜನೆಗಳನ್ನು ಜಾರಿ ಮಾಡಿ ಗ್ರಾಹಕರಿಗೆ ಲಾಭ ತಂದುಕೊಡುವ ಕೆಲಸವನ್ನು ನಿರ್ವಹಿಸುತ್ತದೆ. ಸಾಮಾನ್ಯ ಜನರು ಹಣದ ಉಳಿತಾಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿರುವುದಿಲ್ಲ. ಹಣದ ಸುರಕ್ಷತೆ ದೃಷ್ಟಿಯಿಂದ ಅವರು ಸ್ಟಾಕ್ ಮಾರ್ಕೆಟ್‌ನಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಾರೆ ಮತ್ತು ಹಣವು ಸುರಕ್ಷಿತವಾಗಿ ಇದ್ದು ನಿರಂತರ ಲಾಭವನ್ನು ತಂದುಕೊಡುವ ಸ್ಥಳದಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ. ಈ ಯೋಜನೆಯನ್ನು ಹೊಂದಿರುವ ಜನರ ಮೊದಲ ಆಯ್ಕೆಯೇ ರಾಷ್ಟ್ರೀಯ ಮತ್ತು ಸ್ಥಳೀಯ ಬ್ಯಾಂಕ್‌ಗಳಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಅನ್ನು ಮಾಡಿಸುವುದು. ಕೆನರಾ ಬ್ಯಾಂಕ್ ಸಹ ತನ್ನ ಗ್ರಾಹಕರಿಗೆ ಸ್ಥಿರ ಠೇವಣಿ ಸೇವೆಯನ್ನು ಒದಗಿಸಿದ್ದು, ಅದರ ಮೇಲೆ ಉತ್ತಮ ಬಡ್ಡಿ ದರವನ್ನು ನೀಡುತ್ತದೆ. ನೀವು ಸಹ ಎಫ್.ಡಿ ಮಾಡಲು ಬಯಸಿದ್ದೀರಾ? ಕೆನರಾ ಬ್ಯಾಂಕ್‌ನಲ್ಲಿ ಎಫ್.ಡಿ ಮಾಡಿಸಿದರೆ ಎಷ್ಟು ಲಾಭವಾಗುತ್ತದೆ ಈಗ ನಾವು ನೋಡೋಣ ಸ್ನೇಹಿತರೆ. 6.85% ಬಡ್ಡಿ ದರವನ್ನು ನೀಡುತ್ತದೆ. ₹20,000 ಒಂದು ವರ್ಷದವರೆಗೆ ಎಫ್.ಡಿ ಮಾಡಿಸಿದರೆ ನಿಮಗೆ ₹21,406 ಸಿಗುತ್ತದೆ. ಅದೇ ರೀತಿ ₹20,000 2 ವರ್ಷಗಳವರೆಗೆ ನೀವು ಎಫ್.ಡಿ ಮಾಡಿಸಿದರೆ ನಿಮಗೆ ₹22,910 ಸಿಗುತ್ತದೆ. ₹20,000 3 ವರ್ಷದವರೆಗೆ ಎಫ್.ಡಿ ಮಾಡಿಸಿದರೆ ₹24,520 ಸಿಗುತ್ತದೆ. ₹20,000 4 ವರ್ಷದವರೆಗೆ ಎಫ್.ಡಿ ಮಾಡಿಸಿದರೆ ನಿಮಗೆ ₹26,243 ಸಿಗುತ್ತದೆ. ₹20,000 5 ವರ್ಷದವರೆಗೆ ನೀವು ಎಫ್.ಡಿ ಮಾಡಿಸಿದರೆ ನಿಮಗೆ ₹28,088 ಸಿಗುತ್ತದೆ. ಅದೇ ನಿಮ್ಮ ಮನೆಯಲ್ಲಿ ವಯಸ್ಕರಿದ್ದಾರೆ ಅಂದರೆ ಅವರ ಹೆಸರಿನಲ್ಲಿ ಎಫ್.ಡಿ ಮಾಡಿಸಿದರೆ ಕೆನರಾ ಬ್ಯಾಂಕ್ ಇನ್ನೂ ಹೆಚ್ಚಿನ ಬಡ್ಡಿ ದರವನ್ನು ಹಾಕಿ ಉತ್ತಮ ಲಾಭವನ್ನು ಕೊಡುತ್ತದೆ. ಈಗ ಒಂದು ವಯಸ್ಕರ ಹೆಸರಿನಲ್ಲಿ ಎಫ್.ಡಿ ಮಾಡಿಸಿದರೆ ಎಷ್ಟು ಬಡ್ಡಿ ಬರಬಹುದು ಎಂಬುದನ್ನು ನೋಡೋಣ. ₹20,000 ಒಂದು ವರ್ಷದವರೆಗೆ ಎಫ್.ಡಿ ಮಾಡಿಸಿದರೆ ನಿಮಗೆ ₹21,511 ಸಿಗುತ್ತದೆ. ₹20,000 2 ವರ್ಷದವರೆಗೆ ಎಫ್.ಡಿ ಮಾಡಿಸಿದರೆ ನಿಮಗೆ ₹23,136 ಸಿಗುತ್ತದೆ. ₹20,000 3 ರಿಂದ 4 ವರ್ಷದವರೆಗೆ ನೀವು ಎಫ್.ಡಿ ಮಾಡಿಸಿದರೆ ನಿಮಗೆ ₹24,848 ಸಿಗುತ್ತದೆ. ಅದೇ ರೀತಿ ₹20,000 5 ವರ್ಷದವರೆಗೆ ನೀವು ಎಫ್.ಡಿ ಮಾಡಿಸಿದರೆ ನಿಮಗೆ ₹28,575 ಸಿಗುತ್ತದೆ. ತನ್ನ ಗ್ರಾಹಕರಿಗೆ ಹೆಚ್ಚಿನ ಬಡ್ಡಿ ದರವನ್ನು ಕೊಟ್ಟು ತನ್ನ ಕಡೆಗೆ ಸೆಳೆಯುತ್ತದೆ. ನೀವು ಒಂದು ವೇಳೆ ಇನ್ನೂ ಕೆನರಾ ಬ್ಯಾಂಕ್‌ನಲ್ಲಿ ನೀವು ಖಾತೆಯನ್ನು ತೆರೆಯದೇ ಇದ್ದರೆ ಈ ಕೂಡಲೇ ಒಂದು ಖಾತೆಯನ್ನು ತೆರೆದು ಈ ರೀತಿ ನಿಮ್ಮ ಹಣವನ್ನು ದುಪ್ಪಟ್ಟವಾಗಿ ಮಾಡಿಕೊಂಡು ನಿಮ್ಮ ಭವಿಷ್ಯಕ್ಕಾಗಿ ನೀವು ಅದನ್ನು ಉಪಯೋಗಿಸಿಕೊಳ್ಳಬೇಕೆಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.